ನೋಡ್ರಿ, ಇವತ್ತು ನಾವು ಈ ನಮ್ಮ ಸಂಗೊಳ್ಳಿ ರಾಯಣ್ಣ ಸ್ಟೇಜ್ಗೆ ಇವತ್ತು ಈ ಗತಿ ಬಂದಿದೆ. ನಾವು ಹಲವಾರು ವರ್ಷಗಳಿಂದ ಜಿಲ್ಲಾಡಳಿತಕ್ಕೆ, ನಗರಸಭೆಗೆ ಮನವಿ ಕೊಡ್ತಾನೆ ಬಂದಿದ್ದೀವಿ. ಒಂದು ಸೇಫ್ಟಿ ಮಾಡ್ರಿ, ಇದಕ್ಕೆ ಸೇಫ್ಟಿ ಮಾಡ್ರಿ ಅಂತೇಳಿ. ರಾತ್ರಿ ಟೈಮಲ್ಲಿ ಲಾರಿಗಳು ವೆಹಿಕಲ್ ಓಡಾಡ್ತಾವೆ. ಇಲ್ಲಿ ವೆಹಿಕಲ್ ಓಡಾಡ ರಾತ್ರಿ ನೋಡಿ ಯಾವುದೋ ಕಿಡಿಗಳು ಕುತ್ಕೊಂಡು ಹೋಗಿದ್ದಾರೆ. ಯಾವ ಉದ್ದೇಶಕ್ಕೂ ಒಂದು CC ಕ್ಯಾಮ್ರಾ ಇಲ್ಲ, ಒಂದು ಲೈಟ್ ಇರಲ್ಲ, ಇಲ್ಲಿ ಲೈಟ್ ಹೋಗಿ ಒಂದು ಕರೆಂಟ್ ವ್ಯವಸ್ಥೆ ಇರಲ್ಲ. ದಯಮಾಡಿ ಜಿಲ್ಲಾಡಳಿತ 100 ಸರಿ ಹೇಳಿದ್ರು ನಿರ್ಲಕ್ಷ್ಯ. ಇವು ಸರ್ಕಾರ ಇವು ದುಡ್ಡೇ ಇಲ್ಲ ಅಂತ ಹೇಳ್ತಾರೆ. ನಗರಸಭೆಯವರು ಆಯ್ತು, DC ಅವರು ಆಯ್ತು, ದುಡ್ಡಿಲ್ಲ ಅಂತ ಹೇಳ್ತಾರೆ. ಅವ್ರು ದುಡ್ಡು ಮಾಡ್ಕೊಳಕ್ಕೆ ಮಾತ್ರ ದುಡ್ಡಿದೆ ಅವ್ರ ಹತ್ರ. ಸರ್ಕಾರ ಕೆಲಸಗಳು ಮಾಡಕ್ಕೆ ಅವ್ರಿಗೆ ದುಡ್ಡಿಲ್ಲ ಅಂತ ಬಡ್ಕೊಂತಿದ್ದಾರೆ. ದಯಮಾಡಿ ಕೂಡಲೇ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಇದು ಪರಿಣಾಮ ಚೆನ್ನಾಗಿರಲ್ಲ. ನೋಡಿ ಯಾವ ಗತಿ ಬಂದೈತೆ. ನಾಳೆ ಜಿಲ್ಲಾಡಳಿತ ಇದೆಲ್ಲ ನೇರ ಹೊಣೆ ಜಿಲ್ಲಾಡಳಿತ ಮತ್ತೆ ನಗರಸಭೆ ಆಯುಕ್ತರು ಅಂತೇಳಿ ಈ ಮೂಲಕ ಹೇಳ್ತೀವಿ, ಎಚ್ಚರಿಕೆ ಕೊಡ್ತೀವಿ. ಇದು ಆದಷ್ಟು ಜಲ್ದಿ ಕೆಲಸ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಘೋರ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. ನೋಡ್ರಿ, ಪೇಷಂಟ್ ಜೊತೆಗಿದ್ದಾಗ ಹೆಂಗ್ ದತ್ತಾಗಿದೆ ನೋಡ್ರಿ. ಹಿಂಸೆ ಮಲ್ಗಕ್ಕಾಗಲ್ಲ ರಾತ್ರಿ ಕೆಲ. ಯಾವ ಬಂದು ಇರೋರು ನೀವು? ನಾವಿವಾಗ 3 ದಿವಸ ಆಯ್ತು ಬಂದು, 4 ದಿವಸ ಆಯ್ತು. ಯಾವ ಊರು? ಚಳಕೆರೆ. ಚಳಕೆರೆ ಜ್ವರ. ಏನು ವ್ಯವಸ್ಥೆ, ಏನು ಕರೆಂಟ್ ಇಲ್ಲ, ಫ್ಯಾನ್ ಇಲ್ಲ. ರಾತ್ರಿ ಹೊತ್ತು ಗೆದ್ದ ಫ್ಯಾನ್ ಮಲ್ಕೋಬೇಕು, ಕಾಯ್ತಲ್ಲ. ಎಷ್ಟು ಕೊಡ್ತಾನೆ? ಹೇಳು ಬಾಯ್ಬಿಟ್ಟು 1400 ರೂಪಾಯಿ ಕಟ್ಟೆಗಳು. ಯಾಕೆ ಇಲ್ಲಿ ಫ್ಯಾನ್ ಇಲ್ವಾ? ಹಾಂ, ಬಾಯ್ಬಿಟ್ಟು ಮಾತಾಡ್ಬೇಕಲ್ಲ ಮಾಡ್ತೀವಿ. ಹೇಳ್ಬೇಕು ಹಂಗಲ್ಲ, ಬಾಯ್ಬಿಟ್ಟು ಹೇಳ್ಬೇಕು. ಹ್ಞೂ ಅದು ಹೇಳ್ತಾರೆ.